ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ, ಇದರಿಂದ 40ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಪ್ರತ್ಯವಾಯ ಅಂದ್ರೆ ಏನು, ವಿರುದ್ಧ ಫಲ ಸ್ವರೂಪವಾದ ದೋಷ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಮತ್ತೆ ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಪ್ರತ್ಯವಾಯೋನ ವಿದ್ಯತೆ ಅಂದ್ರೆ ಇದರ ಅರ್ಥವನ್ನ ಕರ್ಮಯೋಗದಲ್ಲಿ ವಿಘ್ನ ಅಡೆತಡೆಯನ್ನುಂಟು ಮಾಡುವುದಿಲ್ಲ ಹೀಗೆ ತಗೊಂಡ್ರೆ ಏನು ಆಪತ್ತಿದೆ ಅದರಲ್ಲಿ ಅಂದ್ರೆ ನಾವು ಈ ರೀತಿನೂ ಅರ್ಥ ಮಾಡ್ಕೋಬಹುದಲ್ಲ. ಪ್ರತ್ಯವಾಯೋನ ವಿದ್ಯತೆ ಅಂದ್ರೆ ಕರ್ಮಯೋಗದಲ್ಲಿ ವಿಘ್ನ ಅಡೆತಡೆಗಳನ್ನು ಉಂಟು ಮಾಡೋದಿಲ್ಲ ಅಂದ್ರೆ ಯಾವುದೋ ಒಂದು ವಿಘ್ನ ಬರುತ್ತೆ, ಅದರಿಂದ ಆ ಕೆಲಸ ಮಾಡೋಕ್ಕಾಗಿರೋದಿಲ್ಲ. ಆ ರೀತಿ ನಾವು ತಗೋಬೋದಲ್ವಾ ಅಂತ ಇವರು ಕೇಳ್ತಾ ಇದ್ದಾರೆ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳ ಕಾರಣದಿಂದ ವಿಷಯ ಭೋಗಗಳು ಮತ್ತೆ ಪ್ರಮಾದಿ ವಿಷಯಿ ಮತ್ತೆ ನಾಸ್ತಿಕ ಪುರುಷರ ಸಂಘ ಉಂಟಾಗೋದ್ರಿಂದ ಸಾಧನೆಯಲ್ಲಿ ವಿಘ್ನ ಅಡೆತಡೆಗಳು ಬರಬಹುದು. ನೋಡಿ, ಈಗ ಹಿಂದಿನ ಜನ್ಮದ ಪಾಪಗಳ ಕಾರಣದಿಂದ, ಯಾಕೆ ಈಗ ನಾನು ಈ ಜನ್ಮದಲ್ಲಿ ಸಾಧನೆ ಮಾಡ್ತಾ ಇರ್ತೀನಿ, ನನ್ನ ಹಿಂದಿನ ಜನ್ಮದ ಪಾಪದ ಕರ್ಮವನ್ನು ಅನುಭವಿಸ್ಬೇಕಲ್ಲ ನಾನು. ಅದಕ್ಕೋಸ್ಕರ ನನಗೆ ಬೇರೆಯವರ ಸಂಘ ಸಿಗಬಹುದು, ಎಂಥ ಕೆಟ್ಟವರ ಸಂಘ ಸಿಗ್ಬೋದು, ಅಥವಾ ನಾಸ್ತಿಕರು ಇರ್ಬೋದು ಅಂಥವ್ರ ಸಂಘ ನಮಗೆ ಸಿಗಬಹುದು, ಅಥವಾ ವಿಷಯಾಸಕ್ತಗಳಲ್ಲಿ ನಮಗೆ ಇಂಟ್ರೆಸ್ಟ್ ಬರೋ ಥರ ಮಾಡುವಂಥವರ ಸಂಘ ಸಿಗಬಹುದು. ಆ ರೀತಿ ಸಾಧನೆಯಲ್ಲಿ ವಿಘ್ನಗಳು ಅಡೆತಡೆಗಳು ಎಲ್ಲ ಬರಬಹುದು. ಆದರೆ ನಿಷ್ಕಾಮ ಕರ್ಮದ ಪರಿಣಾಮ ಕೆಟ್ಟದ್ದಾಗೋದಿಲ್ಲ. ಅಂದರೆ ಏನು, ನಾವು ಮಾಡಿರುವಂಥ ನಿಷ್ಕಾಮದಿಂದ ಕೆಲಸ ಮಾಡಿರ್ತೀವಲ್ವಾ, ಅದರ ಒಂದು ಪರಿಣಾಮ ಯಾವತ್ತೂ ಕೆಟ್ಟದಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ವಿಪರೀತ ಫಲಸ್ವರೂಪಿ ದೋಷ ಉಂಟಾಗೋದಿಲ್ಲ ಅನ್ನುವಂಥ ಈ ಅರ್ಥವನ್ನು ತಿಳ್ಕೊಳ್ಳೋದೇ ಇಲ್ಲಿ ಸರಿಯಾಗಿದೆ. ವಿಘ್ನಗಳು ಅಡೆತಡೆಯನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ, ಅಂದರೆ ಇಲ್ಲ, ಬರುತ್ತೆ ಅಡೆತಡೆಗಳು, ಅದೆಲ್ಲ ಬರುತ್ತೆ. ಆದರೆ ನಿಷ್ಕಾಮ ಕರ್ಮದ ಸೇವೆ ಮಾಡಿರ್ತೀನಿ ಅಥವಾ ಆ ಕೆಲಸವನ್ನು ನಿಷ್ಕಾಮದಿಂದ ಮಾಡಿರ್ತೀನಲ್ಲ, ಅದರ ಪರಿಣಾಮವಾಗಿ ನಮಗೆ ಕೆಟ್ಟದಾಗೋದಿಲ್ಲ ಅನ್ನೋದೇ ಸರಿಯಾದ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅಸ್ಯ ವಿಶೇಷಣದೊಡನೆ ಧರ್ಮಸ್ಯ ಪದವು ಇಲ್ಲಿ ಯಾವುದರ ವಾಚಕವಾಗಿದೆ? ಉತ್ತರ ಏನಪ್ಪ ಅಂತಂದ್ರೆ, ಹಿಂದಿನ ಶ್ಲೋಕದಲ್ಲಿ ಯೋಗದ ಹೆಸರಲ್ಲಿ ಯಾವುದನ್ನ ವರ್ಣನೆ ಮಾಡಿದಾರೋ ಅದೇ ಕರ್ಮಯೋಗದ ವಾಚಕವಾಗಿದೆ. ಅಂದ್ರೆ ಹಿಂದಿನ ಒಂದು ಶ್ಲೋಕದಲ್ಲಿ ನಾವು ಯೋಗದ ಹೆಸರಲ್ಲಿ, ಅಂದರೆ ಯೋಗ ಅಂತಂದರೆ ಏನು, ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ಅದೇ ಅರ್ಥ ಇಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂದರೆ, ಯಾವುದನ್ನು ಕರ್ಮಯೋಗ ಎಂದು ಹೇಳುತ್ತಾರೆ? ಕರ್ಮಯೋಗ ಅಂತಂದರೆ ಏನು? ಈಗೇನೋ ಕರ್ಮಯೋಗ ಅಂತ ಹೇಳ್ತಾರಲ್ಲ, ಯಾವುದನ್ನು ಕರ್ಮಯೋಗ ಅಂತ ಹೇಳೋದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಶಾಸ್ತ್ರವಿಹಿತ ಅಂದರೆ ಶಾಸ್ತ್ರಗಳಲ್ಲಿ ನಮಗೆ ಹೇಳಿರುವಂತಹ ಒಳ್ಳೆಯ ಉತ್ತಮ ಕ್ರಿಯೆಗಳ ಹೆಸರನ್ನ ಕರ್ಮ ಅಂತ ಹೇಳಿದ್ದಾರೆ. ಇವಾಗ ಕೆಲಸ ಅಂತಂದ್ರೆ ಏನು, ಏನೋ ಒಂದು ಕೆಲಸ ಮಾಡೋದು ಕೆಲಸ ಅಲ್ಲ. ಶಾಸ್ತ್ರದಲ್ಲಿ ವಿಹಿತವಾಗಿರುವಂತಹ ಉತ್ತಮ ಕೆಲಸಗಳೇನಿದೆಯೋ ಅದನ್ನ ಕರ್ಮ ಅಂತ ಹೇಳ್ತಾರೆ. ಮತ್ತೆ ಸಮಭಾವದ ಹೆಸರನ್ನ ಯೋಗ ಅಂತ ಹೇಳ್ತಾರೆ. ಸಮಭಾವನೆಯನ್ನೇ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಲ್ವಾ, ಅದನ್ನ ಯೋಗ ಅಂತ ಹೇಳೋದು. ಇದನ್ನ ಇದೇ ಅಧ್ಯಾಯದಲ್ಲಿ 48ನೇ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ. ಏನ್ ಹೇಳ್ತಾನೆ? ಹೇ ಧನಂಜಯನೇ, ನೀನು ಆಸಕ್ತಿಯನ್ನ ತ್ಯಜಿಸಿ ಮತ್ತೆ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿದ್ದು ಕರ್ತವ್ಯ ಕರ್ಮಗಳನ್ನ ಮಾಡು. ಸಮತ್ವವೇ ಯೋಗ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಏನು, ನೀನು ಆಸಕ್ತಿಯನ್ನ ಬಿಟ್ಬಿಡು ಫಸ್ಟು, ಅದರಲ್ಲಿ ನೀನು ಅಟ್ಯಾಚ್ಮೆಂಟ್ ಇಟ್ಕೋಬೇಡ. ಮತ್ತೆ ಸಿದ್ಧಿ ಆದರೂ ಆಗಲಿ ಅಸಿದ್ಧಿ ಆದರೂ ಆಗಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ನೀನು ಸ್ಥಿತನಾಗಿದ್ದುಕೊಂಡು ನಿನ್ನ ಕರ್ತವ್ಯ ಏನಿದೆಯೋ ಅಂಥ ಕರ್ಮಗಳನ್ನು ನೀನು ಮಾಡು. ಸಮತ್ವ ಅನ್ನೋದಿದೆಯಲ್ಲ, ಅದೇ ಯೋಗ ಅನ್ನಿಸ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ನೋಡಿ, ಅದನ್ನು ಮುಂದೆ ಶ್ಲೋಕಗಳಲ್ಲಿ ಹೇಳ್ತಾನೆ. ಅಂದರೆ ಯಾವುದೇ ನೀನು ಕೆಲಸವನ್ನು ಮಾಡಿದಾಗ ಶಾಸ್ತ್ರಗಳಲ್ಲಿ ವಿಹಿತವಾಗಿರೋದು, ಈಗ ಕ್ಷತ್ರಿಯನ ಧರ್ಮ ಏನು, ಕ್ಷತ್ರಿಯನ ಕರ್ತವ್ಯ ಏನು ಅನ್ನೋದನ್ನೆಲ್ಲ ಶಾಸ್ತ್ರಗಳಲ್ಲಿ ಕೊಟ್ಟಿರ್ತಾರೆ. ಅದರ ಪ್ರಕಾರ ನೀನು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀಯಲ್ಲ, ಅದು ನಿಜವಾಗ್ಲೂ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಸಮಭಾವನೆಯನ್ನು ಇಟ್ಕೊಂಡು ಅದರಲ್ಲಿ ನಿನಗೆ ಸೋಲಾದರೂ ಆಗಲಿ ಗೆಲುವಾದರೂ ಆಗಲಿ ದುಃಖ ಆದರೂ ಆಗಲಿ ಸುಖ ಆದರೂ ಸಿಗಲಿ ಎಲ್ಲವನ್ನ ಒಂದೇ ರೀತಿ ನೋಡುವಂಥ ಸಮಭಾವನೆಯನ್ನು ಇಟ್ಕೊಂಡು ನೀನು ಮಾಡ್ತೀಯಲ್ಲ, ಅದಕ್ಕೆ ಯೋಗ ಅಂತ ಕರೀತಾರೆ.
ಅದಕ್ಕೋಸ್ಕರನೇ ಮಮತೆ, ಆಸಕ್ತಿ, ಕಾಮ, ಕ್ರೋಧ ಮತ್ತು ಲೋಭ, ಮೋಹ ಇದು ಎಲ್ಲದರಿಂದ ರಹಿತನಾಗಿದ್ದು ಸಮತಾಪೂರ್ವಕ ಅಂದರೆ ಸಮವಾಗಿ ತನ್ನ ವರ್ಣ, ಆಶ್ರಮ, ಸ್ವಭಾವ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ, ಈಗ ನಾನು ಯಾವ ವರ್ಣದಲ್ಲಿದ್ದೀನಿ, ಆಮೇಲೆ ನಾನು ಯಾವ ಆಶ್ರಮದಲ್ಲಿದ್ದೀನಿ, ಸನ್ಯಾಸಾಶ್ರಮದಲ್ಲಿದ್ದರೆ ಅದಕ್ಕೆ ಬೇರೆ ಒಂದು ರೀತಿ ನೀತಿಗಳಿರುತ್ತೆ, ಮತ್ತು ಗೃಹಸ್ಥಾಶ್ರಮದಲ್ಲಿದ್ದರೆ ಅದಕ್ಕೆ ಕೆಲವೊಂದು ರೀತಿ ನೀತಿಗಳಿರುತ್ತೆ, ಮತ್ತು ಸ್ವಭಾವನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ವಭಾವಕ್ಕೆ ತಕ್ಕಂಗೆ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ, ಆ ಪರಿಸ್ಥಿತಿಗೆ ಹೇಗೆ ನಡ್ಕೋಬೇಕೋ ಅದಕ್ಕನುಸಾರವಾಗಿ ಶಾಸ್ತ್ರೋಕ್ತವಾದಂತಹ ಕರ್ತವ್ಯಗಳನ್ನು ಆಚರಣೆ ಮಾಡೋದಿದೆಯಲ್ಲ, ಅದು ಕರ್ಮಯೋಗ ಅಂತ ಅನಿಸ್ಕೊಳ್ಳುತ್ತೆ. ಇದನ್ನೇ ಸಮತ್ವ ಯೋಗ, ಬುದ್ಧಿಯೋಗ, ತದರ್ಥ ಕರ್ಮ, ಮದರ್ಥ ಕರ್ಮ ಮತ್ತು ಮತ್ಕರ್ಮ ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಹೆಸರುಗಳು ಕೂಡ ಇದಕ್ಕೆ ಹೇಳೋದು. ಅಂದರೆ ನಮ್ಮ ವರ್ಣ ಆಶ್ರಮಕ್ಕೆ ತಕ್ಕಂಗೆ ಮತ್ತು ಈಗ ಆ ಪರಿಸ್ಥಿತಿಯಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ಕೊಟ್ಟಿರ್ತಾರೆ. ಈ ರೀತಿ ಮಾಡಿ, ಇಂಥ ಪರಿಸ್ಥಿತಿಯಲ್ಲಿ ಇಂಥ ಒಂದು ವರ್ಣದಲ್ಲಿ ನೀವು ಇದ್ದಾಗ ಇದನ್ನು ನೀವು ಮಾಡಬೇಕು ಅಂತ ಹೇಳಿರ್ತಾರಲ್ಲ, ಅದರ ಪ್ರಕಾರವಾಗಿ ನಾವು ಆ ಕೆಲಸಗಳನ್ನು ಮಾಡಬೇಕು. ಅದನ್ನೇ ಸಮತ್ವ ಯೋಗ, ಬುದ್ಧಿಯೋಗ, ನೋಡಿ ಏನೇನೆಲ್ಲ ಹೆಸರು ಕೊಟ್ಟಿದ್ದಾರೆ, ಆ ಹೆಸರುಗಳೆಲ್ಲ ಅದಕ್ಕಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಪ್ರಶ್ನೆಗಳು ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.